ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿರುವಂಥ ಅಷ್ಟೋ ಜನರ ಸ್ಪರ್ಧಿಗಳ ಲೆಕ್ಕಾಚಾರ ಏನು ಹೇಳಿ, ಬಿಗ್ ಬಾಸ್ ಫೈನಲ್ಗೆ ಹೋಗಬೇಕು, ಬಿಗ್ ಬಾಸ್ ಟ್ರೋಫಿಯನ್ನು ಗೆಲ್ಲಬೇಕು ಅಂತೇಳಿ. ಅದರಲ್ಲೂ ಕೂಡ ಈ ಬಾರಿಯ ಸ್ಟ್ರಾಂಗೆಸ್ಟ್ ಸ್ಪರ್ಧಿ ಅಂತೇಳಿ ಕರೆಸ್ಕೊಂಡಿರುವಂಥ ಮಂಜು ಕೂಡ ಈ ಬಾರಿ ಬಿಗ್ ಬಾಸ್ ಫೈನಲ್ಗೆ ಹೋಗಬೇಕು ಅನ್ನುವಂತಹ ಮಹದಾಸೆಯನ್ನು ಇಟ್ಕೊಂಡಿದ್ದಾರೆ. ಅವ್ರ ಜೊತೆಗೆ ಗೌತಮಿ ಇರ್ಬೋದು, ಜೊತೆಗೆ ಇಲ್ಲಿ ಈಗ ಬಂದಂಥ ವೈಲ್ಡ್ ಕಾರ್ಡ್ ಮೂಲಕ ಬಂದಂಥ ರಜತ್ ಇರ್ಬೋದು, ಹಾಗೆಯೇ ಶಿಶಿರ್ ಇರ್ಬೋದು, ತ್ರಿವಿಕ್ರಮ್ ಇರ್ಬೋದು. ಇವರೆಲ್ಲರೂ ಕೂಡ ನಾವು ಫೈನಲಿಗೆ ಹೋಗೇ ಹೋಗ್ತೀವಿ ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರೆ. ಆ ಕಾರಣಕ್ಕೋಸ್ಕರ ಬೇರೆ ಬೇರೆ ಸ್ಟ್ರಾಟಜಿಗಳನ್ನು ಮಾಡ್ತಿದ್ದಾರೆ. ಆದರೆ ಸುದೀಪ್ ಅವರು ಪ್ರತಿ ವೀಕೆಂಡಿಗೆ ಬಂದಾಗಲೂ ಕೂಡ ಸಂಬಂಧಗಳ ಮಾತನಾಡ್ತಿದ್ದಾರೆ. ಅಂದರೆ ಈ ಸಂಬಂಧಗಳು ಯಾವ ರೀತಿ ಅಪಾಯಕಾರಿ, ಬಿಗ್ ಬಾಸ್ ಮನೆಯ ಆಟಕ್ಕೆ ಈ ಸಂಬಂಧ ಅನ್ನೋದು ಎಷ್ಟು ಡೇಂಜರ್ ಅನ್ನೋದನ್ನು ಪದೇ 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 ಅರ್ಥ ಮಾಡಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಬಹುಶಃ ಅದು ಈ ಸ್ಪರ್ಧಿಗಳಿಗೆ ಅರ್ಥ ಆಗ್ತಿಲ್ಲ, ಇನ್ನೂ ಕೂಡ ಅರ್ಥನೂ ಕೂಡ ಆಗಿಲ್ಲ ಅನ್ನೋದಕ್ಕೆ ಈಗ ಹೊಸದೊಂದು ನಿದರ್ಶನ ಇದೆ. ಆ ನಿದರ್ಶನವನ್ನು ಕೊಟ್ಟಿದ್ದು ಬೇರೆ ಯಾರೂ ಅಲ್ಲ, ಹಳ್ಳಿ ಹೈದ ಬುದ್ಧಿವಂತ ಹನುಮಂತ. ಹೌದು, ಹನುಮಂತ ಬಿಗ್ ಬಾಸ್ ಮನೆಯ ಎಲ್ಲ ಸ್ಪರ್ಧಿಗಳ ಆಟಾಟೋಪವನ್ನು ಸೂಕ್ಷ್ಮವಾಗಿ ಗಮನಿಸುವಂಥ ಸ್ಪರ್ಧಿಗಳಲ್ಲೊಬ್ಬ. ಜೊತೆಗೆ ಆತ ಏನಾದರೂ ಮಾತನಾಡಿದರೆ ಅದಕ್ಕೆ ಎದುರುತ್ತರ ಕೊಡುವಂತಹ ಚಾನ್ಸಸ್ ತುಂಬ ಕಡಿಮೆ ಇರ್ತದೆ. ಯಾಕಂತ ಹೇಳಿದ್ರೆ ಅಷ್ಟು ಕ್ಲಿಯರ್ ಕಟ್ಟಾಗಿ ಮಾತನಾಡಿ ಸುಮ್ಮನಾಗುವಂಥ ಹನುಮಂತ ಸುಮ್ಮನೆ ಯಾವುದನ್ನು ಕೂಡ ಮಾತನಾಡೋದಿಲ್ಲ. ಈಗಲೂ ಕೂಡ ಈ ಗೌತಮಿ ಮತ್ತು ಮಂಜು ಬಗ್ಗೆ ಇಲ್ಲಿ ಹನುಮಂತ ಅದೇ ರೀತಿಯಾದಂತಹ ಒಂದು ಎಚ್ಚರಿಸುವಂತಹ ಮತ್ತು ಒಂದು ರೀತಿಯಲ್ಲಿ ಸತ್ಯನೂ ಕೂಡ ಹೌದು. ಹಾಗೆಯೇ ಇಬ್ಬರಿಗೂ ಕೂಡ ಅಲರ್ಟ್, ಸುದೀಪ್ ಅವ್ರು ಹೇಗೆ ಅಲರ್ಟ್ ಕೊಟ್ಟರೋ ಅದೇ ರೀತಿ ಮತ್ತೊಂದು ಅಲರ್ಟ್ ಕೊಡುವಂಥ ಸಂದೇಶವನ್ನು ಕೂಡ ಕೊಟ್ಟಿದ್ದಾನೆ. ಹಾಗಾದರೆ ಏನು ಹೇಳಿದ್ದಾನೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಮನೆಗೆ ಎಂತಹದ್ದು ಅಪಾಯಕಾರಿ ಅಂತೇಳಿ ಕೇಳಿದ್ರೆ ಜೋಡಿ ಆಟ ಅಪಾಯಕಾರಿ. ಕಾರಣ ಬಿಗ್ ಬಾಸ್ ಮನೆಯಲ್ಲಿ ಸಂಬಂಧಗಳನ್ನು ಬೆಳೆಸೋದೇ ಅಪಾಯ. ಬಿಗ್ ಬಾಸ್ ಮನೆ ಹೇಗೆ ಅಂತ ಹೇಳಿದ್ರೆ ವೈಯಕ್ತಿಕ ಆಟ. ಅಲ್ಲಿ ನಾನು ಗೆದ್ದರೆ ಟ್ರೋಫಿ ಇನ್ನೊಬ್ರು ಗೆದ್ದಂಥ ಟ್ರೋಫಿ ನನಗೆ ಬಿಟ್ಕೊಡೋದಕ್ಕೆ ಸಾಧ್ಯವಿಲ್ಲ. ಅಷ್ಟು ಕ್ಲೋಸ್ ಇದ್ದವರು ಕೂಡ ಅಕ್ಕಪಕ್ಕ ನಿಂತಾಗ ವೇದಿಕೆಯಲ್ಲಿ ದುಶ್ಮನ್ಗಳಾಗಿ ಬಿಡ್ತಾರೆ. ಹಾಗಾಗಿ ಸಂಬಂಧ ಬೆಳೆಸ್ಕೊಳ್ಳೋದಕ್ಕೆ ಬಿಗ್ ಬಾಸ್ ಮನೆ ವೇದಿಕೆ ಅಲ್ವೇ ಅಲ್ಲ. ಅದು ಗೆಳೆಯ ಗೆಳತಿ ಆಗಿರ್ಬೋದು, ಅಣ್ಣ ತಂಗಿ ಆಗಿರ್ಬೋದು, ಅಕ್ಕ ತಂಗಿಯ ತಮ್ಮ ಆಗಿರ್ಬೋದು, ಅಥವಾ ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು, ಅಥವಾ ಅದನ್ನು ಮೀರಿದಂಥ ಪ್ರೀತಿಯೇ ಆಗಿರ್ಬೋದು. ಯಾವುದನ್ನು ಕೂಡ ಇಲ್ಲಿ ಬೆಳೆಸ್ಕೊಳ್ಳೋದಕ್ಕೆ ಇದೊಂದು ವೇದಿಕೆ ಅಲ್ವೇ ಅಲ್ಲ. ಈ ಹಿಂದೆ ಸಾಕಷ್ಟು ಜನರಿಗೆ ಇದೇ ಮಾತನ್ನು ಸುದೀಪ್ ಕಿವಿ ಮಾತಾಗಿ ಹೇಳಿದರು. ಈ ಸೀಸನ್ನಲ್ಲೂ ಕೂಡ 3 ಇಲ್ಲಿವರೆಗೆ ಕಿವಿ ಮಾತನ್ನು ಹೇಳಿದ್ದಾರೆ. ಒಂದು ತ್ರಿವಿಕ್ರಮ್ ಭವ್ಯ, ಮತ್ತೊಂದು ಶಿಶಿರ್ ಮತ್ತು ಐಶ್ವರ್ಯ, ಹಾಗೆಯೇ ಈಗ ಗೌತಮಿ ಮತ್ತು ಮಂಜು. ಕಳೆದ ವಾರನೂ ಕೂಡ ಹೇಳಿದರು, ಅದರ ಹಿಂದಿನ ವಾರನೂ ಕೂಡ ಹೇಳಿದರು, ಸಂಬಂಧಗಳನ್ನು ನೀವು ಹೊರಗಡೆ ಬೆಳೆಸ್ಕೊಳ್ಳಿ, ಒಳಗಡೆ ಬೇಡ, ಅದು ನಿಮಗೆ ಅಪಾಯಕಾರಿ ಎನ್ನುವಂತಹ ಕಿವಿ ಮಾತನ್ನು ಹೇಳಿದರು. ಇದಕ್ಕೆ ಪೂರಕವಾಗಿ ಇದು ಎಲ್ಲೂ ಕೂಡ ಇವರಿಬ್ಬರು ಅಷ್ಟು ಹೇಳಿದರೂ ಕೂಡ ಬುದ್ಧಿ ಕಲ್ತಿಲ್ಲ ಅನ್ನೋದಕ್ಕೆ ಈ ವಾರನೂ ಕೂಡ ಸಾಕ್ಷಿ, ಮಂಗಳವಾರದ ಆಟನೂ ಕೂಡ ಸಾಕ್ಷಿ. ಬಿಗ್ ಬಾಸ್ ಸೀಸನ್ 11ರಲ್ಲಿ ಗೌತಮಿ ಮತ್ತು ಮಂಜು ಚೆನ್ನಾಗಿ ಆಡ್ತಿದ್ದಾರೆ, ಆಟವನ್ನು ಚೆನ್ನಾಗಿ ಆಡ್ತಿದ್ದಾರೆ. ಬಟ್ ಇವರಿಬ್ಬರ ವೈಯಕ್ತಿಕ ನಿಲುವುಗಳು ಮತ್ತು ತುಂಬ ಆತ್ಮೀಯತೆಯ ಸಂಬಂಧ ಏನಿದೆ ಇದು ಬಿಗ್ ಬಾಸ್ ಮನೆಯಲ್ಲಿ ಬೇರೆದೇ ಸಂದೇಶವನ್ನು ಕೊಡ್ತಾ ಇದೆ. ಜೊತೆಗೆ ಮಂಜು ಹಾಗೂ ಗೌತಮಿ ಪರಸ್ಪರ ಒಬ್ರಿಗೊಬ್ಬರು ಬೆಂಬಲವನ್ನು ಕೊಡ್ಕೊಂಡು ಒಂದು ರೀತಿಯಲ್ಲಿ ಜೋಡಿಯ ರೀತಿ ಆಡ್ತಾ ಇರೋದು ಸಿಕ್ಕಾಬಟ್ಟೆ ಇದು ಅಪಾಯಕಾರಿ ಅನ್ನುವಂಥ ಮುನ್ಸೂಚನೆಯನ್ನು ಎಲ್ಲರೂ ಕೂಡ ಕೊಡ್ತಿದ್ದಾರೆ. ಇದಕ್ಕೀಗ ಹೊಸದೊಂದು ಸೇರ್ಪಡೆ ಹನುಮಂತ ಕೊಟ್ಟದ್ದು. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಗೌತಮ್ ಜಾಧವಿ ಅವರು ಆರಂಭದಿಂದನೂ ಕೂಡ ವೈಯಕ್ತಿಕವಾಗಿ ಹೆಚ್ಚು ಗುರುತಿಸ್ಕೊಳ್ತಾ ಇದ್ರು. ಆದರೆ ದಿನ ಕಳೆದಂತೆ ಈಗ ಆಟ ಬದಲಾಗ್ತಾ ಬಂತು. ಸಂಪೂರ್ಣವಾಗಿ ಈಗ ಅವರು ಮಂಜು ನೆರಳಲ್ಲೇ ಕಳೆದು ಹೋದ್ರಾ ಅನ್ನುವಂಥ ಪ್ರಶ್ನೆ ಮೂಡುವಂತೆ ಮಾಡಿದೆ. ಈಗ ಇದು ಪದೇ ಪದೇ ಸಾಬೀತು ಕೂಡ ಆಗ್ತಿದೆ. ಬಿಗ್ ಬಾಸ್ ಸೀಸನ್ 11ರಲ್ಲಿ ಗೌತಮಿ ಅವರು ಆರಂಭದಲ್ಲಿ ಉತ್ತಮವಾಗಿ ಆಡ್ತಾ ಇದ್ರು. ಏನೇ ಇದ್ರೂ ಕೂಡ ವೈಯಕ್ತಿಕವಾಗಿ ತಮ್ಮ ವಿಚಾರ ಏನಿದೆ ಅನ್ನೋದನ್ನು ಹೇಳ್ತಾ ಇದ್ರು. ಮಂಜು, ಮೋಕ್ಷಿತ ಹಾಗೂ ಗೌತಮಿ ಒಂದು ತಂಡವಾಗಿ ಗುರುತಿಸ್ಕೊಂಡಿದ್ರು. ಆದರೆ ದಿನ ಕಳೆದಂತೆ ಮಂಜು ಹಾಗೂ ಗೌತಮಿ ಒಂದು ತಂಡದಲ್ಲಿ ಉಳಿದ್ರೆ ಮೋಕ್ಷಿತ ಇವರಿಂದ ದೂರ ಆದರು. ಈಗ ಮಂಜು ಹಾಗೂ ಗೌತಮಿ ಪರಸ್ಪರ ಬೆಂಬಲವನ್ನು ನೀಡ್ತಾ ಬರ್ತಾ ಇದ್ದಾರೆ. ಗೌತಮಿ ಅವರಿಗೆ ಕಳಪೆ ಅನ್ನುವಂಥ ಪಟ್ಟವನ್ನು ಮನೆಯವರು ಕೊಟ್ಟಿದ್ರು ಕೂಡ ಅದೇ ರೀತಿ ಮಂಜುಗೂ ಕೂಡ ಕಳಪೆ ಅನ್ನುವಂಥ ಪಟ್ಟವನ್ನು ಕೊಡಲಾಗಿತ್ತು. ಅವರ ಪರವಾಗಿ ತಂಡದ ಒಬ್ಬರು ವಾದಿಸಿಕೊಂಡು ಮಾತನಾಡಬೇಕಾಗಿತ್ತು. ಗೌತಮಿ ಪರವಾಗಿ ಮಂಜು ಪರವಾಗಿ ಗೌತಮಿ ಮಾತನಾಡಿಕೊಂಡು ಅವ್ರು ಬೆಸ್ಟು ಇವ್ರು ಬೆಸ್ಟು ಅನ್ನುವಂತಹ ವಾದವನ್ನು ಮಂಡಿಸಿದರು. ಗೌತಮಿಯವರು ಮಂಜು ಪರವಾಗಿ ಮಾತನಾಡಿದರೆ ಮಂಜು ಕಿಚ್ಚನ ಚಪ್ಪಾಳೆಯನ್ನು ಪಡೆದಿದ್ದಾರೆ ಅನ್ನುವಂತಹ ಹೆಮ್ಮೆಯನ್ನು ಇಲ್ಲಿ ಗೌತಮಿ ತೋರಿಸ್ತಾರೆ. ಇನ್ನು ನಾನು ಮಾಡಿದ್ದೇ ಸರಿ ಎನ್ನುವಂತಹ ಮಂಜು ಎಲ್ಲೂ ಕೂಡ ಒಂದು ರೀತಿಯಲ್ಲಿ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಎಲ್ಲದಕ್ಕೂ ಕೂಡ ನಂದೇ ಸರಿ, ನಾನು ಮಾಡಿದ್ದೇ ಸರಿ ಅಂತೇಳಿ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಯಾಕೆ ಮಂಜು ಹೇಳ್ತಾರೆ ಅಂತೇಳಿ ಹನುಮಂತ ಪ್ರಶ್ನೆಯನ್ನು ಮಾಡ್ತಾರೆ. ಮಂಜು ಯಾವಾಗಲೂ ಈಗೋ ತೋರಿಸಿಲ್ಲ ಅಂತೇಳಿ ಗೌತಮಿ ಹೇಳಿದ್ರೆ ಗೆಳೆಯನ ಪರವಾಗಿ ಗೆಳತಿ ಮಾತನಾಡಿದ್ರು, ಗೆಳತಿ ಪರವಾಗಿ ಗೆಳೆಯ ಮಾತನಾಡಿದ್ರು. ಅಲ್ಲಿಗೆ ಲೆಕ್ಕ ಹರಿತು ಬಿಡಿ ಅಂತೇಳ್ಬಿಟ್ಟು ಹನುಮಂತ ಒಂದೇ ಮಾತಲ್ಲಿ ಇವರಿಬ್ಬರ ಈ ವಾದ ಪ್ರತಿವಾದಕ್ಕೆ ಅಂತ್ಯವನ್ನು ಹಾಡ್ತಾರೆ. ಅಂದರೆ ಸಿಂಪಲ್, ಇಲ್ಲಿ ಹನುಮಂತ ಹೇಳಿದಂಥದ್ದು ಒಂದೇ ಲೈನ್ ಇರ್ಬೋದು. ಏನು ಹೇಳಿ, ಇನ್ನೊಂದ್ಸಲ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಗೆಳೆಯನ ಪರವಾಗಿ ಗೆಳತಿ ಮಾತನಾಡಿದರು, ಗೆಳತಿ ಪರವಾಗಿ ಗೆಳೆಯ ಮಾತನಾಡಿದರು, ಅಲ್ಲಿಗೆ ಲೆಕ್ಕ ಹರಿತು ಬಿಡಿ. ಅಂದರೆ ಒಂದು ಕ್ಲಿಯರ್, ಮಂಜು ಮತ್ತು ಗೌತಮಿ ಇವರಿಬ್ಬರು ಕೂಡ ಕ್ಲೋಸ್ ಇದ್ದಾರೆ.
ಈ ಕ್ಲೋಸ್ನೆಸ್ಸು ಬೇಡ ಅಂತ ಹೇಳ್ಬಿಟ್ಟು ಸುದೀಪ್ 2 ವಾರದಿಂದ ಹೇಳ್ತಾ ಇದ್ದಾರೆ. ಜೊತೆಗೆ ಅಪಾಯಕಾರಿ ಅನ್ನುವಂಥ ಮುನ್ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಹೀಗಿದ್ದರೂ ಕೂಡ ನೀವಿನ್ನೂ ಕೂಡ ಅವರನ್ನು ಇವರು ಅಂದರೆ ಒಬ್ರಿಗೊಬ್ರು ಪರಸ್ಪರ ಸಪೋರ್ಟನ್ನು ಮಾಡ್ತಿರುವಂಥದ್ದು, ಬೆಂಬಲವಾಗಿ ನಿಂತಿರೋದು ಮೂರ್ಖತನದ ಪರಮಾವಧಿ ಅನ್ನೋದು ಹನುಮಂತ ಕೂಡ ಹೇಳ್ತಿರುವಂಥ ಮಾತು. ಇದನ್ನೇ ಸುದೀಪ್ ಕೂಡ ಹೇಳಿದರು. ಯಾಕೆ ಹೇಳ್ತೀನಿ ನೋಡಿ. ಸುದೀಪು ನೇರವಾಗಿ ಹೇಳಿದರು, ಮಂಜು ಅವರೇ, ನಿಮಗೆ ಈ ಮನೆಯಲ್ಲಿ ಯಾರನ್ನಾದ್ರೂ ಮೆಚ್ಚಿಸೋಕೆ ನೀವು ಆಟ ಆಡ್ತಿದ್ದಾನೆ ಅಂತೇಳಿ ಕೇಳಿದಾಗ ಮಂಜು ನೇರವಾಗಿ ಗೌತಮಿಯವರನ್ನು ಮೆಚ್ಚಿಸೋಕೆ ನಾನು ಆಡ್ತಿದ್ದೀನಿ ಅಂತೇಳಿ ಹೇಳಿದಾಗಲೇ ಸುದೀಪ್ ಹೇಳಿದರು, ಸರಿ ಆಯಿತು, ನೀವು ಒಂದು ವೇಳೆ ಫೈನಲಿಗೆ ಬಂದ್ರಿ ಅಂತ ಇಟ್ಕೊಳ್ಳಿ, ಅವತ್ತು ಟ್ರೋಫಿಯನ್ನು ನೀವೇನಾದರೂ ಗೆದ್ದರು ಅಂತ ನೋಡ್ಕೊಳ್ಳಿ, ಅವತ್ತು ಟ್ರೋಫಿ ನೀವು ತೆಗೆದುಕೊಳ್ಬಾರ್ದು, ಅವತ್ತು ನೀವು ಟ್ರೋಫಿ ಗೌತಮಿಗೆ ಕೊಡಬೇಕು. ಆಗ ನೀವು ಒಪ್ತೀನಿ, ನೀವು ಅವರನ್ನು ಮೆಚ್ಚಿಸೋಕ್ಕೋಸ್ಕರ ಆಡ್ತಾಯಿದ್ದೀರಾ ಅಂತೇಳಿ ಸೆನ್ಸ್ ಇಟ್ಕೊಂಡು ಮಾತನಾಡಿ ಅಂತಲೂ ಕೂಡ ಸುದೀಪ್ ಅವತ್ತು ಖಾರವಾಗಿ ಮಂಜುಗೆ ಉತ್ತರವನ್ನು ಕೊಟ್ಟಿದ್ದರು. ಮಂಜು ಅದಾದ ಬಳಿಕ ಆ ಉತ್ತರವನ್ನು ಬದಲಾಯಿಸುವಂಥ ಪ್ರಯತ್ನವನ್ನು ಮಾಡಿದ್ರು. ಹಂಗಲ್ಲಣ ಹಿಂಗಲ್ಲಣ ಹಂಗೆ ಏನೇನೋ ಹೇಳುವಂಥ ಯತ್ನವನ್ನು ಮಾಡಿದ್ರು. ಸುದೀಪ್ ಅದಕ್ಕೆ ಸೊಪ್ಪು ಹಾಕಲಿಲ್ಲ. ಬಟ್ ಇದು ಅಪಾಯಕಾರಿನೇ, ನೋ ಡೌಟ್. ಹನುಮಂತ ಹೇಳಿರೋದು ಕೂಡ ಇದೆ. ಇಲ್ಲಿ ಯಾರೂ ಕೂಡ ವೈಯಕ್ತಿಕವಾಗಿ ಆಡಲಿಕ್ಕೆ ಬಂದವರೇ ಹೊರತು ಇಲ್ಲಿ ಸಂಬಂಧವನ್ನು ಬೆಳೆಸೋಕೋ ಗೆಳೆಯ ಗೆಳತಿ ಅಥವಾ ಅಣ್ಣ ತಂಗಿ ಅಕ್ಕ ತಮ್ಮ ಏನೇ ಸಂಬಂಧ ಇರ್ಬೋದು, ಅಥವಾ ಅದನ್ನು ಮೀರಿದಂಥ ಸ್ನೇಹ ಇರ್ಬೋದು, ಅದನ್ನು ಮೀರಿದಂತಹ ಪ್ರೀತಿ ಇರ್ಬೋದು, ಯಾವುದನ್ನು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಬೆಳೆಸ್ಕೊಳ್ಳೋದು ಅಪಾಯಕಾರಿ. ಯಾಕಂತ ಹೇಳಿದ್ರೆ ಈ ಹಿಂದೆ ಎಂತೆಂತಹ ಸಂಬಂಧಗಳೇ ಮುರಿದು ಬಿದ್ದಿಲ್ಲ. ಹೊರಗಡೆ ಮದುವೆ ಆಗುವಂತಹ ಹಂತಕ್ಕೆ ಹೋದವರು ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಬಂದ ಮೇಲೆ ಮದುವೆ ಆಗೋದು ಸಾಯಿಲಿ ಮುಖವನ್ನು ಕೂಡ ನೋಡೋದಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ಇನ್ನು ಒಳಗಡೆ ಮದುವೆ ಆಗ್ತೀವಿ ಅನ್ನೋ ರೀತಿಯಲ್ಲಿ ಮಾತುಕತೆ ಮಾಡಿದವರು ಹೊರಗಡೆ ಹೋದ್ಮೇಲೆ ಅವರು ಕೂಡ ಮುಖವನ್ನು ನೋಡೋಕ್ಕೆ ಆಗದಂಥ ಸ್ಥಿತಿಗೆ ತಲುಪಿದ್ದಾರೆ. ಅಂದರೆ ಒಬ್ರನ್ನೊಬ್ರು ನೋಡೋದಂಥ ಸ್ಥಿತಿಗೆ ತಲುಪಿದ್ದಾರೆ. ಈ ರೀತಿ ಸಾಕಷ್ಟು ಬೆಳವಣಿಗೆಗಳು ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ ನಡೆದಿದ್ದಾವೆ. ಹಾಗಾಗಿ ಚಿಕ್ಕ ವಿಚಾರ, ತುಂಬ ಚಿಕ್ಕ ಸ್ನೇಹ ಇದು. ಅಂದರೆ ನಿನ್ನೆ ಮೊನ್ನೆ ಶುರುವಾಗಿರುವಂಥ ಸ್ನೇಹ ಇದು. ನಿನ್ನೆ ಮೊನ್ನೆ ಶುರುವಾಗಿರುವಂಥ ಸ್ನೇಹಕ್ಕೆ ಸಂಬಂಧಕ್ಕೆ ನೀವು ಬಂದಿರುವಂತಹ ಒಂದು ಆಸೆಯನ್ನು ಇಟ್ಕೊಂಡು ಬಂದಿದ್ದೀರ ನೋಡಿ. ಬಿಗ್ ಬಾಸ್ ಟ್ರೋಫಿಯನ್ನು ಗೆಲ್ಲಬೇಕು, ಬಿಗ್ ಬಾಸ್ ವಿನ್ ಆಗಬೇಕು, ಬಿಗ್ ಬಾಸು ನಾವು ಗೆದ್ವಿ ಅನ್ನುವಂಥ ಪಟ್ಟವನ್ನು ಪಡಿಬೇಕು ಅನ್ನುವಂಥ ಕನಸುಗಳನ್ನು ಇಟ್ಕೊಂಡು ಒಂದಷ್ಟು ಆ್ಯಂಬಿಷನ್ಸನ್ನು ಇಟ್ಕೊಂಡು ಏನು ಬಂದಿದ್ದಾರೆ ನೋಡಿ, ಅವರಿಗೆ ಇದು ತೊಡಕಾಗುತ್ತೆ ಅನ್ನೋದು ಸುದೀಪ್ ಅವರ ಕಿವಿ ಮಾತು ಮತ್ತು ಸತ್ಯನೂ ಕೂಡ ಅಲ್ವಾ. ಈಗ ಅವ್ರು ಬಂದಿರೋದೇ ಬಿಗ್ ಬಾಸನ್ನು ಗೆಲ್ಲಬೇಕು, ಟ್ರೋಫಿ ಗೆಲ್ಲಬೇಕು ಅನ್ನೋಂಥ ಕಾರಣಕ್ಕೋಸ್ಕರ. ಬಟ್ ಈ ರೀತಿ ಏನೋ ಬೇಕಾಬಿಟ್ಟಿ ಮಾಡಿದ್ರೆ ಅದರ ಪರಿಣಾಮ ಏನಾಗುತ್ತೆ ಹೇಳಿ, ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗುತ್ತೆ. ಇಲ್ಲೂ ಕೂಡ ಆ ರೀತಿ ಆದರೂ ಕೂಡ ನಾಳೆ ಆಶ್ಚರ್ಯ ಏನಿಲ್ಲ. ಇದೇ ಮಾತನ್ನು ಹನುಮಂತ ಇಲ್ಲಿ ಗೌತಮಿ ಮತ್ತು ಮಂಜುಗೆ ಹೇಳಿದ್ದಾರೆ. ಸತ್ಯನೂ ಕೂಡ ಈಗ ಮೊನ್ನೆ ಭಾನುವಾರನೂ ಕೂಡ ಸುದೀಪ್ ಹೇಳಿದರು, ಶನಿವಾರ ಹೇಳಿದರು, ಅದರ ಹಿಂದಿನ ಶನಿವಾರ ಭಾನುವಾರ ಕೂಡ ಹೇಳಿದ್ದಾರೆ, ಸಂಬಂಧಗಳನ್ನು ಬಿಗ್ ಬಾಸ್ ಮನೆ ಒಳಗಡೆ ಬೆಳೆಸಬೇಡಿ. ನೀವು ಸಂಬಂಧ ಬೆಳೆಸಬೇಕೇ ಅಂತ ಹೇಳಿದರೆ ಸಾಕಷ್ಟು ಸೀರಿಯಲ್ಗಳಿದ್ದಾವೆ, ಸಾಕಷ್ಟು ಸಿನಿಮಾಗಳಿದ್ದಾವೆ, ಅಲ್ಲೋಗಿ ಸಂಬಂಧವನ್ನು ಬೆಳೆಸ್ಕೊಳ್ಳಿ. ಯಾವುದಾದ್ರೂ ಸಂಬಂಧದ ಮೂಲಕ ಆ್ಯಕ್ಟ್ ಮಾಡಿ. ಬಟ್ ಇಲ್ಲಿ ಒಳಗಡೆ ಬೇಡ, ನಿಮ್ಮ ಯಾವ ಸಂಬಂಧನೂ ಕೂಡ ಒಳಗಡೆ ಬೇಡ ಅನ್ನೋದನ್ನು ಸುದೀಪ್ ನೇರವಾಗಿ ಖಾರವಾಗಿ ಹೇಳಿದರು. ಸ್ವತಃ ಮಂಜು ಮತ್ತು ಗೌತಮಿಗೂ ಕೂಡ ಹೇಳಿದರು. ಅಷ್ಟಾದರೂ ಕೂಡ ಇವರು ಬುದ್ಧಿ ಕಲ್ತಿಲ್ಲ ಅನ್ನೋದಕ್ಕೆ ಈ ವಾರ ಆಡುವಂತಹ ಸಂದರ್ಭದಲ್ಲಿ ಇವರಿಬ್ಬರು ಕೂಡ ವರ್ತನೆ ಮಾಡ್ತಿರುವಂಥ ರೀತಿ ಇರ್ಬೋದು. ಈಗ ಗೌತಮಿಗೆ ಮಂಜು ಬಿಟ್ಟರೆ ಹೆಚ್ಚು ಕ್ಲೋಸ್ ಯಾರೂ ಇಲ್ಲ. ಬಟ್ಟು ಆಟದ ಸಮಯದಲ್ಲೂ ಕೂಡ ಇದನ್ನು ಮುಂದುವರಿಸೋದು ತಪ್ಪಾಗುತ್ತೆ. ಬೇರೆ ಸಮಯದಲ್ಲಿ ಕ್ಲೋಸ್ ಆಗಿರಲಿ, ಏನೇ ಇರಲಿ, ಬಟ್ ಆಟದ ಸಮಯದಲ್ಲಿ ಆಟವನ್ನಷ್ಟೇ ಕನ್ಸಿಡರ್ ಮಾಡೋದು ಬೆಟರ್. ಅದನ್ನು ಬಿಟ್ಕೊಂಡು ಈ ರೀತಿ ತಮ್ಮ ವೈಯಕ್ತಿಕ ನಿರ್ಧಾರಗಳನ್ನೇ ಇಲ್ಲೂ ಕೂಡ ಮಾನದಂಡವಾಗಿ ಇಟ್ಕೊಂಡು ಅದನ್ನೇ ಮುಂದುವರಿಸೋದಿದೆಯಲ್ಲ, ಇದು ಅಕ್ಷಮ್ಯ. ಮತ್ತು ಇದು ಬಹುಶಃ ಇವರ ಓಟಕ್ಕೂ ಕೂಡ, ಯಾರು ಮಂಜು ಮತ್ತು ಗೌತಮಿಯವರ ಓಟಕ್ಕೂ ಕೂಡ ಬಹುಶಃ ಮುಳುವಾದರೂ ಕೂಡ ಅಚ್ಚರಿ ಇಲ್ಲ. ಯಾಕಂತ ಹೇಳಿದ್ರೆ ಒಂದು ಹಂತದವರೆಗೆ ನೋಡ್ತಾರ್ರಿ, ನಂತರ ಇವ್ರದ್ದು ಇದೇ ಗುರು ಇದ್ದಿದೆ ಅಂತ ಹೇಳ್ಬಿಟ್ಟು ವೋಟ್ ಮಾಡೋದನ್ನೇ ನಿಲ್ಲಿಸ್ಬೋದು. ಬಿಗ್ ಬಾಸ್ ಟೀಮ್ನವರು ಕೂಡ ಇಲ್ಲ ಇದರಿಂದ ಪ್ರಯೋಜನ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರನ್ನ ಹೊರಗಡೆ ಕಳಿಸೋಣ ಅನ್ನೋಂಥ ಆಲೋಚನೆಯನ್ನು ಕೂಡ ಮಾಡ್ಬೋದು. ಹೀಗೆ ಆಗಿತ್ತು, ರೂಪೇಶ್ ಸಾನ್ಯ ವಿಚಾರದಲ್ಲೂ ಕೂಡ ಹೀಗೆ ಆಗಿತ್ತು. ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಈಗ ಕಳೆದ ವಾರ ನೋಡಿ, ಶಿಶಿರ್ ಮತ್ತು ಐಶ್ವರ್ಯ ಹೇಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅನ್ನೋದನ್ನು ನೋಡಿದ್ದೀರಾ. ಅವರಿಬ್ಬರು ಯಾವಾಗಲೂ ಕೂಡ ಅಂಟ್ಕೊಂಡೇ ಇದ್ದವರು. ಅವರಲ್ಲಿ ಯಾರಾದರೂ ಒಬ್ಬರು ಹೊರಗಡೆ ಹೋಗ್ತಾರೆ ಅಂತೇಳಾಗಿತ್ತು. ಆ ರೀತಿ ಆದರೂ ಕೂಡ ಅಚ್ಚರಿಲ್ಲ. ಹಾಗೆ ಒಂದೊಂದು ಸಿಚುವೇಶನ್ಸ್ಗಳು ಯಾವಾಗ ಹೇಗೆ ಟರ್ನ್ ಆಗುತ್ತೆ, ಟ್ವಿಸ್ಟ್ ಪಡೆಯುತ್ತೆ ಹೇಳೋಕ್ಕಾಗಲ್ಲ. ಆ ರೀತಿ ಆಗೋದು ಬೇಡ ಅನ್ನೋದು ಹನುಮಂತು ಇಲ್ಲಿ ಮಂಜು ಮತ್ತು ಗೌತಮಿಗೆ ಕೊಟ್ಟಂಥ ಸಲಹೆ ಅಂತಲೇ ಹೇಳ್ಬೋದು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ನೀವು ಈ ಗೌತಮಿ ಮತ್ತು ಮಂಜು ಅವರ ಈ ಸಂಬಂಧದ ಆಟವನ್ನು, ಗೆಳೆಯ ಗೆಳತಿ ಸಂಬಂಧದ ಆಟವನ್ನು ಹೇಗೆ ನೋಡ್ತೀರಾ? ನಿಮ್ಮ ಅಭಿಪ್ರಾಯ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.